ಹೆಸರು ಪ್ರತಿಯೊಬ್ಬರಿಗೂ ಒಂದೊಂದು ಹೆಸರು ಇರುತ್ತೆ. ಒಬ್ಬೊಬ್ಬರಿಗೆ 2 ಹೆಸರುಗಳು ಇರುತ್ತೆ. ಮಗು ಜನಿಸಿದ ಕೂಡಲೇ ಒಂದು ಹೆಸರು, ಅದು ಪ್ರೀತಿಯಿಂದ ಕರೆಯಲು. ಆ ನಂತರ ನಾಮಕರಣ ಶಾಸ್ತ್ರದ ಪ್ರಕಾರ ಇಡುತ್ತಾರೆ. ಅದು ಕೊನೆಯವರೆಗೂ ಇರುವಂತಹದ್ದು. ಮಹಾಭಾರತದಲ್ಲಿ ಸುಮಾರು 14,450 ಪಾತ್ರಗಳಿವೆ. ಆಶ್ಚರ್ಯ ಅಂತಂದರೆ ಒಂದು ಪಾತ್ರದ ಹೆಸರು ದೇವರದಲ್ಲ. ಕೃಷ್ಣ, ಅರ್ಜುನ ಹೀಗೆ ಹಿಂದೆ ಹೆಸರುಗಳನ್ನು ಇಡುವಾಗ ಅವರವರ ಕುಲಾಚಾರಕ್ಕೆ ತಕ್ಕಂತೆ ಹೆಸರುಗಳನ್ನು ಇಡ್ತಾಯಿದ್ರು. ಧೃತರಾಷ್ಟ್ರ ರಾಜ್ಯವನ್ನು ಹೊಂದಿದವನು. ದುರ್ಯೋಧನ ಅಂತಂದರೆ ಅವನ ಬಳಿ ಇರುವ ಯುದ್ಧದ ಉಪಾಯಗಳು ಬೇರೆ ಯಾರಿಗೂ ಸಿಗುವಂತಹದ್ದಲ್ಲ. ದುಶ್ಯಾಸನ ಅಂತಂದರೆ ಅವನ ಶಾಸನಗಳನ್ನು ಯಾರೂ ಉಲ್ಲಂಘಿಸಲಾಗುವುದಿಲ್ಲ. ತಾಯಿ ಲಲಿತಾದೇವಿಯ ಕೈಯಲ್ಲಿರುವ ಅಕ್ಷಮಾಲೆ ಅಂದರೆ ಆ ಅಕ್ಷರದಿಂದ ಕ್ಷ ಅಕ್ಷರದವರೆಗೆ ಇರುವ ಎಲ್ಲ ಅಕ್ಷರಗಳು ಅಂತ ಅರ್ಥ. ಅಂದರೆ ಎಲ್ಲವೂ ದೇವರ ಹೆಸರೇ ಆಯಿತು. 19 ಅಂತ ಹೇಳಲು ಒಂದು ಕಡಿಮೆ 20 ಅಂತ ಹೇಳ್ತಾರೆ ಸಂಸ್ಕೃತದಲ್ಲಿ. ಯಾಕೆ ಅಂತಂದರೆ ಸಂಸ್ಕೃತ ಭಾಷೆ ಹೇಳ್ತಾ ಇದೆ, ಈಗಲಾದರೂ ಜಾಗೃತನಾಗು. 9ರ ನಂತರ ಅಂಕೆಗಳಿಲ್ಲ ಅಂದರೆ ಮುಗಿಯಿತು ಅಂತ ಅರ್ಥ.